ಸ್ನೇಹಿತರೆ ನಮಸ್ತೆ, ನಾನು ಗಜಾನಂದ್. ಇವತ್ತೇನಪ್ಪ ಅಂದರೆ ತುಂಬ ಆಟೋಗಳಾಗಿರ್ಬೋದು ಅಥವಾ ಕ್ಯಾಬ್ಗಳಾಗಿರ್ಬೋದು, ಈಗ ಸಾರ್ವಜನಿಕರು ಏನು ಅಂದ್ಕೊಂಡಿರೋದಂದರೆ ನಾವು ಕೈ ಮಾಡ್ತೀವಿ, ಅದೇ ರೀತಿ ಮೀಟ್ರ್ ಹಾಕಲ್ಲ, ಈಗ ಜಾಸ್ತಿ ದುಡ್ಡು ತೊಗೋತಾರೆ, ಅದಕ್ಕೋಸ್ಕರನೇ ಮತ್ತು ಇದಕ್ಕೆ ಹೋಗ್ತಾರೆ. ಯಾವುದಕ್ಕಂದರೆ ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ನಮ್ಮ ಯಾತ್ರೆ ಆಗಿರ್ಬೋದು, ಈ ಅಪ್ಲಿಕೇಶನ್ಗಳಲ್ಲಿ ಹೋಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾಯಿದೆ. ಈಗ ಗೋರ್ಮೆಂಟ್ ರೂಲ್ಸ್ ಇರೋದೇನಪ್ಪ ಅಂದರೆ ಮೀಟ್ರ್ ಪ್ರೈಸ್ ಏನಿದೆ, ಓಲಾ, ಊಬರ್, ರ್ಯಾಪಿಡೋ ಈ ಕಂಪ್ನಿಗಳು ಕೂಡ ಅದೇ ಮೀಟ್ರ್ ಪ್ರೈಸಲ್ಲೇ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ರೂಲ್ಸ್ಗಳನ್ನ ತರ್ತಾ ಇದ್ದಾರೆ. ಅದೇ ರೀತಿ ಆಟೋದವರು ಕೂಡ ರೀಸೆಂಟಾಗಿ ಎಲ್ಲ ಕಂಪ್ನಿಗಳಿಗೂ ಕೂಡ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ಬಂದಿದ್ದಾರೆ. ಏನಂದರೆ ರ್ಯಾಪಿಡೋ ಕಂಪ್ನಿ, ಓಲಾ ಕಂಪ್ನಿ, ಊಬರ್ ಕಂಪ್ನಿಗೆ ಹೋಗ್ಬಿಟ್ಟು ಮೀಟ್ರ್ ಬಾಡಿಗೆ ಏನಿದೆ, ಬೆಂಗಳೂರಲ್ಲಿ ಮೀಟ್ರ್ ಬಾಡಿಗೆ ಎಷ್ಟಿದೆ ಅಷ್ಟನ್ನು ಮಾತ್ರ ತೊಗೋಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಅಲ್ಲಿ ಹೋಗಿ ಕೂಡ ಬಂದಿದ್ದಾರೆ. ಬಟ್ ಮೀಟ್ರ್ ಪೇರ್ ಹೇಳ್ಬಿಡ್ತೀನಿ, ಏನಿದೆ ಮೀಟ್ರ್ ಪೇರ್ ಅಂತ ಹೇಳ್ಬಿಟ್ಟು. ಇವಾಗ ಮಿನಿಮಮ್ ಬಂದ್ಬಿಟ್ಟು 2 ಕಿಲೋಮೀಟ್ರಿಗೆ 25 ರೂಪಾಯಿ, ಆಮೇಲೆ ಕಿಲೋಮೀಟ್ರಿಗೆ 8 ರೂಪಾಯಿಂದ 10 ರೂಪಾಯಿ ಇದೆ. 10 ರೂಪಾಯಿ ಅಂದ್ಕೊಳ್ಳಿ. ಈಗ 2 ಕಿಲೋಮೀಟ್ರ್ ಹೋದರೆ ನಮಗೆ 25 ರೂಪಾಯಿ ಬೇಕು, 3 ಕಿಲೋಮೀಟ್ರ್ ಹೋದರೆ ನಮಗೆ 35 ರೂಪಾಯಿ ಬೇಕು, 4 ಕಿಲೋಮೀಟ್ರ್ ಹೋದರೆ ನಿಮಗೆ 45 ರೂಪಾಯಿ ಬೇಕು, ಈ ರೀತಿ. ಬಟ್ ರಿಯಾಲಿಟಿ ಚೆಕ್ ಇವಾಗ ನಾವು ಏನು ಮಾಡಬೇಕು ಅಂತಂದರೆ, ಎಲ್ಲ ಕಂಪ್ನಿಗಳು ಓಲಾ, ಊಬರ್, ರ್ಯಾಪಿಡೋ 3 ಕಂಪ್ನಿಗಳಲ್ಲೂ ಕೂಡ ನಾವೀಗ ಚೆಕ್ ಮಾಡೋಣ ಎಷ್ಟು ಪೇರ್ ತೊಗೋತಾನೆ. ಈಗ ಅಕಸ್ಮಾತ್ ಏನಾದ್ರು ಇವಾಗ 2 ಕಿಲೋಮೀಟ್ರ್ ಅಥವಾ 3 ಕಿಲೋಮೀಟ್ರ್ ಇದೆ, ಆ ಮೀಟ್ರ್ ಪ್ರಕಾರ ತೊಗೊಂಡ್ರೆ ಓಕೆ. ಇವಾಗ ಟೈಮಿಂಗ್ ಹೇಳ್ಬಿಡ್ತೀನಿ, ಇನ್ನೂ 5 ಗಂಟೆ ಆಗಿಲ್ಲ, 5 ಗಂಟೆಗೆ 10 ನಿಮಿಷ ಇದೆ. ಇನ್ನೂ ಏನಂದರೆ ಇದು ಪೀಕ್ ಅವರ್ ಅಲ್ಲ, ಪೀಕ್ ಅವರ್ ಬಂದ್ಬಿಟ್ಟು 5:30, 6 ಗಂಟೆ ಮೇಲೆ ಪೀಕ್ ಅವರ್ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ನಿಮಗೆ ಮುಂದೆ ಮಾತಾಡ್ತೀನಿ. ಇವಾಗ ಏನಪ್ಪ ಅಂತಂದರೆ, ನಾನು ಇಲ್ಲಿಂದ ಒಂದು ಲೊಕೇಶನ್ಗೆ ಹಾಕ್ತೀನಿ ನೋಡಿ. ನಾನಿವಾಗ ಇಲ್ಲಿಂದ ಒಂದು ಲೊಕೇಶನ್ ಹಾಕಿದ್ದೀನಿ, ನೀವೀಗ ನೋಡ್ಬೋದು. 2.2 ಕಿಲೋಮೀಟರ್ ಇದೆ. ಓಕೆ, 2.2 ಕಿಲೋಮೀಟರ್ ಇದೆ. ನಾನು ಇಲ್ಲಿಂದ ಈಗ ಅಲ್ಲಿಗೆ ಹೋಗಬೇಕು. 2.2 ಕಿಲೋಮೀಟ್ರ್ ಏನು ನೋಡ್ತಾ ಇದ್ರೆ, ಈಗ ಈ ಲೊಕೇಶನ್ನ ನಾನು ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಇಲ್ಲಿ ನಾನು ಹಾಕ್ತೀನಿ ಎಷ್ಟು ಪೇರ್ ತೊಗೋತಾರೆ ಅಂತ ಹೇಳ್ಬಿಟ್ಟು. ಇವಾಗ ನೋಡೋಣ. ಫಸ್ಟು ನೋಡಿಬಿಡೋಣ ಓಲಾ. ಇವಾಗ ಆಟೋ ಅಂದ ತಕ್ಷಣ ಎಲ್ಲರೂ ಅಂದ್ಕೊಳ್ಳೋದು ಏನಂದರೆ ಓಲಾದಲ್ಲಿ ಬುಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಓಲಾ ಆಟೋ ಬುಕ್ ಮಾಡ್ತೀನಿ, ಓಲಾ ಆಟೋ ಅಂತ. ಫಸ್ಟ್ ಓಲಾದಲ್ಲೇ ನೋಡ್ಬಿಡೋಣ. ಇವಾಗ ಓಲಾದಲ್ಲಿ ಬಂದ್ಬಿಟ್ಟು ನಾನು ಇರೋ ಲೊಕೇಶನ್ನಿಂದ ಬಂದ್ಬಿಟ್ಟು ಅಲ್ಲಿಗೆ ಈಗ ಇನ್ನೊಂದು ಸತಿ ಹಾಕ್ತೀನಿ. ಎಲ್ಲಪ್ಪ ಅಂತಂದರೆ ಓಕೆ, ಇವಾಗ ಕರೆಕ್ಟಾಗಿ ಲೊಕೇಶನ್ ಹಾಕಿದ್ದೀನಿ. ಆಟೋದಲ್ಲಿ ನಮಗೆ 55 ರೂಪಾಯಿ ತೋರಿಸ್ತೈತೆ. ಆಟೋದಲ್ಲಿ 55 ರೂಪಾಯಿ, ಮಿನಿ ಕ್ಯಾಬಲ್ಲಿ 126 ರೂಪಾಯಿ. ಓಕೆ, ನಮ್ಗೆ ಆಟೋ ಒಂದೇ ಇವಾಗ ನೋಡ್ತಾ ಇರೋದ್ರಿಂದ ಆಟೋದಲ್ಲಿ 55 ರೂಪಾಯಿ ತೋರಿಸ್ತಾ ಇದೆ. ಇವಾಗ ನಾರ್ಮಲ್ ಚಾರ್ಜಸ್ ಬಂದ್ಬಿಟ್ಟು ಏನಪ್ಪ ಅಂದರೆ, ಈಗ 2.2 ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ. 2.2 ಕಿಲೋಮೀಟರ್ ಅಂದರೆ 25 ರೂಪಾಯಿ, 35 ರೂಪಾಯಿ, ಒಂದು 38ರಿಂದ 40 ರೂಪಾಯಿ ತೋರಿಸ್ಬೇಕು. 38ರಿಂದ 40 ರೂಪಾಯಿ ಆಗುತ್ತೆ. ನಾವೇನಾದ್ರು ಮೀಟ್ರ್ ಹಾಕೊಂಡು ಹೋದರೆ 40 ರೂಪಾಯಿನ ಇಟ್ಕೊಳ್ಳಿ. ಮೀಟ್ರ್ ಹಾಕಿದ್ರೆ ನಮಗೆ 40 ರೂಪಾಯಿ ಆಗುತ್ತೆ. ಬಟ್ 15 ರೂಪಾಯಿ ಇವನು ಜಾಸ್ತಿ ತೊಗೊಂಡಿದ್ದಾನೆ. ಅದ್ರ ಜೊತೆಗೆ ಏನಪ್ಪ ಅಂದರೆ, ಇದು ಪೀಕ್ ಅವರ್ ಅಲ್ಲ. ನಿಮ್ಗೆ ಹೇಳ್ಬಿಡ್ತಾ ಇದ್ದೀನಿ, ಪೀಕ್ ಅವರ್ ಅಲ್ಲ. ಪೀಕ್ ಅವರ್ ಆದರೆ ಇನ್ನೂ 70 ರೂಪಾಯಿ, 80 ರೂಪಾಯಿ, 90 ರೂಪಾಯಿವರೆಗೂ ತೊಗೋತಾನೆ. ಮೊನ್ನೆ ರೀಸೆಂಟಾಗಿ ಎಲ್ಲೋ ಕೇಳ್ಪಟ್ಟೆ, 2 ಕಿಲೋಮೀಟರ್ಗೆ ಎಷ್ಟೋ 109 ರೂಪಾಯಿ, 120 ರೂಪಾಯಿನೂ ಮಾಡಿದ್ದಂತೆ, 119 ರೂಪಾಯಿನೂ ತೊಗೊಂಡಿದ್ದಂತೆ. ಈ ರೀತಿ ಆಗ್ತಾಯಿದೆ. ಓಲಾದಲ್ಲಿ 55 ರೂಪಾಯಿ ತೊಗೊಂಡಿದೆ. ಇವಾಗ ಊಬರಲ್ಲಿ ನೋಡೋಣ. ಇದೇ ಸೇಮ್ ಲೊಕೇಶನ್ನು. ಓಕೆ, ಅದನ್ನು ನಾನು ಊಬರ್ಲ್ಲಿ ಹಾಕ್ತೀನಿ. ಈಗ ನೋಡಿ, ಊಬರ್ಲಿ ಸೇಮ್ ಲೊಕೇಶನ್ ಹಾಕಿದ್ದೀನಿ. 61 ರೂಪಾಯಿ ತೋರಿಸ್ತೈತೆ ಆಟೋಗೆ. 61 ರೂಪಾಯಿ ತೋರಿಸ್ತಾ ಇದೆ. ಕ್ಯಾಬ್ಗೆ 125 ತೋರಿಸ್ತಾ ಇದೆ. ಓಕೆ, ಸಿಡಾನ್ ಬೇಕಾದರೆ 151 ರೂಪಾಯಿ ತೋರಿಸ್ತಾ ಇದೆ. ಓಲಾದಲ್ಲಿ 55 ರೂಪಾಯಿ ತೋರಿಸ್ತಾ ಇತ್ತು, ಇದು 61 ರೂಪಾಯಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ 6 ರೂಪಾಯಿ ಜಾಸ್ತಿ ಇದೆ. ನೋಡಿ, 1 ಸಿಟಿ 1 ರೇಟ್ ಅಂತ ಹೇಳ್ಬಿಟ್ಟು ಅದನ್ನು ರೂಲ್ಸ್ನ ತರಬೇಕು ಅಂತ ಇದ್ದಾರೆ. 1 ಸಿಟಿ 1 ರೂಲು. ಇಲ್ಲೇ ಗೊತ್ತಾಯಿತು ನಮಗೆ, 1 ರೂಲ್ ಇಲ್ಲ ಇಲ್ಲಿ. ಅದು 55 ರೂಪಾಯಿ, ಇದು 61 ರೂಪಾಯಿ ಆಯಿತು, ಎರಡಾಯಿತು. ಓಕೆ, ಇನ್ನೊಂದು ಇವಾಗ ಯಾವುದು ಅಂದರೆ ರ್ಯಾಪಿಡೋ ನೋಡ್ಬಿಡೋಣ. ರ್ಯಾಪಿಡೋದಲ್ಲಿ ಹಾಕ್ತೀನಿ, ಅದೇ ಸೇಮ್ ಲೊಕೇಶನ್ ಹಾಕ್ತೀನಿ. ಸೇಮ್ ಲೊಕೇಶನ್. ಓಕೆ, ಸೇಮ್ ಲೊಕೇಶನ್ ಹಾಕಿದ್ದೀನಿ. ರ್ಯಾಪಿಡೋದಲ್ಲಿ 42 ರೂಪಾಯಿ ತೋರಿಸ್ತೈತೆ. 42 ರೂಪಾಯಿ. ನಮಗೆ ಇದೊಂದು ಯಾಕೋ ಒಂದು ಸ್ವಲ್ಪ ಇದು ಓಕೆ ಅನ್ನಿಸ್ತು. ಈಗ ನನಗೆ ನಾರ್ಮಲಾಗಿ 40 ರೂಪಾಯಿ 40 ರೂಪಾಯಿ ಆಗುತ್ತೆ ನಾವೇನಾದ್ರು ಮೀಟ್ರ್ ಹಾಕ್ಕೊಂಡು ಹೋದರೆ. ಇದು ಬಂದ್ಬಿಟ್ಟು 42 ರೂಪಾಯಿ ಆಗುತ್ತೆ. ಅದೇ ರೀತಿ ಆಟೋ ಸೀಟ್ ಸೇರ್ ಅಂದರೆ 37 ರೂಪಾಯಿ. ಕ್ಯಾಬ್ ನಾನ್ AC 105, ಕ್ಯಾಬ್ AC ಬಂದ್ಬಿಟ್ಟು 120. ಅದು ಡಿಪೆಂಡ್ ಅಪಾನ್ ಇದಾಗುತ್ತೆ. ಅದ್ರ ಜೊತೆಗೆ 42 ರೂಪಾಯಿ. ಆ ರ್ಯಾಪಿಡೋ 42 ರೂಪಾಯಿ, ಓಲಾ ಬಂದ್ಬಿಟ್ಟು 55 ರೂಪಾಯಿ, ಊಬರ್ ಬಂದ್ಬಿಟ್ಟು 65 ರೂಪಾಯಿ.
ಈಗ ಇದು ರ್ಯಾಪಿಡೋ ಏನೋ ಓಕೆ 40 42 ಹೆಚ್ಚು ಕಡಿಮೆ 2 ರೂಪಾಯಿ 5 ರೂಪಾಯಿ ತೋರಿಸ್ತಾನೆ ಇರುತ್ತೆ. ಈಗ ಅದೇ ರೀತಿ ಓಲಾದವ್ನು ಏನು ಮಾಡಿದ್ದಾನೆ 15 ರೂಪಾಯಿ ಜಾಸ್ತಿ ತಿಂತಾ ಇದ್ದಾನೆ. ಊಬರ್ ಅವನು ಏನು ಮಾಡ್ತಾ ಇದ್ದಾನೆ 40 60 ರೂಪಾಯಿ 21 ರೂಪಾಯಿ ಜಾಸ್ತಿ ಮಾಡಿದ್ದಾನೆ. ಇದು ನಾನ್ ಪೀಕ್ ಅವರ್ಸು. ಅದಲ್ಲೇ ಪೀಕ್ ಅವರ್ಸಲ್ಲಿ ಎಷ್ಟು ತಗೋತಾರೋ ಅಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಹೇಳಿದೆ ಅಂತೆ, ಏನಪ್ಪ ಅಂದರೆ ನೀವು ನಾನ್ ಪೀಕ್ ಅವರ್ಸಲ್ಲಿ ನೀವು ಎಷ್ಟಾದ್ರು ತೊಗೋಬೋದು, 1 to 3 ತೊಗೋಬೋದು ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ ಅಂತೆ. ಇದು ಯಾವನೇ ನೋಡಿ, ಯಾಕಂದರೆ ಆ ಡಿಸ್ಟೆನ್ಸ್ ಅಷ್ಟೇ, ಏನೋ ಒಂದು ಟ್ರಾಫಿಕ್ ಹೆಚ್ಚಾಗ್ಬೋದು, ಆಯಿತು ಓಕೆ. ನಾನು ಹೇಳ್ತಾ ಇರೋದು ಏನು ಅಂದರೆ, ಈಗ ಕೆಲವೊಂದು ಕಡೆ ಈಗ ನಾನು ಪ್ರಯಾಣಿಕರಿಗೆ ಹೊರೆ ಆಗಬಾರ್ದು ಅನ್ನೋದು ಒಂದೇ ಉದ್ದೇಶ ಅಷ್ಟೇ. ಈಗ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂದರೆ 45 ರೂಪಾಯಿ ಆಗ್ತಿತ್ತು ಅಂದರೆ ಅವ್ರದ್ದೇನು ಚಾರ್ಜ್ ಇದೆ ತೊಗೊಂಡು 50 ರೂಪಾಯಿ ಆಗ್ಬೋದು. ಈಗ ಇನ್ನೊಂದು ಅಂದರೆ, ಈಗ ನಾನು ಇಲ್ಲಿಂದ ಹೋಗ್ತೀನಿ ಅಂದ್ಕೊಳ್ಳಿ, 2 ಕಿಲೋಮೀಟರ್ ಅಂದ್ಕೊಳ್ಳಿದ್ದ, 2 ಕಿಲೋಮೀಟರ್ ನನಗೆ 51 ರೂಪಾಯಿ ತೊಗೊಂಡಿರ್ತಾನೆ. ಇದರಲ್ಲಿ 55 ರೂಪಾಯಿ ಓಲಾದಲ್ಲಿ ತೊಗೊಂಡಿರ್ತಾನೆ. 55 ರೂಪಾಯಿ ಓಲಾದಲ್ಲಿ ತೊಗೊಂಡ್ಮೇಲೆ ಅದನ್ನು ಇದಕ್ಕೆ ಅಂದರೆ ಯಾರಿಗೆ ಆಟೋದವ್ರಿಗೆ ಎಷ್ಟು ಕೊಡ್ತಾರೆ ಅಂದರೆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ತೊಗೊಂಡಿರ್ತಾರೆ, ಇಲ್ಲಾಂದರೆ ಕಮಿಷನ್ ಕಟ್ ಮಾಡ್ಕೋತಾರೆ. ಕಮಿಷನ್ ಕಟ್ ಮಾಡ್ಕೊಂಡ್ರೆ 10 ರಿಂದ 15 ರೂಪಾಯಿ ಇಲ್ಲಾಂದರೆ 50 ರೂಪಾಯಿವರೆಗೂ ಕಮಿಷನ್ನ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಮಾತು ಕೂಡ ಇದೆ. ಮೊನ್ನೆ ಏನು ಬೈಕ್ ಟ್ಯಾಕ್ಸಿ ಏನು ಸ್ಟಾಪ್ ಆಯಿತು, ಬೈಕ್ ಟ್ಯಾಕ್ಸಿ ಸ್ಟಾಪ್ ಆದಮೇಲೆ 2 ಕಿಲೋಮೀಟ್ರಿಗೆ 120 ರೂಪಾಯಿ 130 ರೂಪಾಯಿ ತೊಗೋತಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಕೂಡ ಒಂದು ಹೋರಾಟನೇ ಆಯಿತು. ಈಗ ಆಲ್ರೆಡಿ ಆಟೋ ಸಂಘಟನೆಯವರು ಹೋಗಿದ್ದರು ಎಲ್ಲಿಗೆ ಅಂದರೆ ಎಲ್ಲ ಕಂಪ್ನಿಗಳಿಗೆ, ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಕಂಪ್ನಿಗಳಿಗೆ ಹೋಗಿ ಮನವಿ ಮಾಡಿಕೊಂಡ್ರು. ಏನು 1 ರೇಟ್ 1 ಸಿಟಿ 1 ರೇಟ್ ಏನಿದೆ ಅದನ್ನ ನೀವು ಮಾಡಿ, ಇವಾಗ ಏನು ಕಸ್ಟಮರ್ ಏನು ಕೈ ಮಾಡ್ತಾರೆ, ಮೀಟ್ರಲ್ಲಿ ಏನು ಕರ್ಕೊಂಡು ಹೋಗ್ತಾ ಇದ್ವಿ ಅದೇ ರೇಟ್ನ ಓಲಾ ಊಬರ್ಗೆ ಕೊಡಿ, ನಿಮ್ದೇನು ಚಾರ್ಜಸ್ ಇದೆ 5 ರೂಪಾಯಿ 10 ರೂಪಾಯಿ ತೊಗೊಳ್ಳಿ, ಬಟ್ ಈ ರೀತಿ ಮೋಸ ಮಾಡಬೇಡಿ ಅಂತ ಹೇಳ್ಬಿಟ್ಟು ತೋರಿಸಿದ್ರು. ಇವಾಗ ನಿಮಗೆ ಗೊತ್ತಾಯಿತು. ಇನ್ನೊಂದು ಕೊನೆಯದಾಗ ಸಾರಾಂಶ ತಿಳಿಸ್ಬೇಕಾದ್ರೆ, ಈಗ 40 ರೂಪಾಯಿ ಆಗಿರ್ಬೋದು, 50 ರೂಪಾಯಿ ಆಗಿರ್ಬೋದು, 60 ರೂಪಾಯಿ ಆಗಿರ್ಬೋದು, ಈ ರೀತಿ ನಾವು ಬುಕ್ ಮಾಡ್ತೀವಿ ಅಂದರೆ ಯಾರೂ ತೊಗೊಳ್ಳಲ್ಲ. ಅದೊಂದು ಹೇಳ್ಬಿಡ್ತೀನಿ. ಇವಾಗ ಆಟೋದವ್ರಾಗಿರ್ಬೋದು 100 150 ರೂಪಾಯಿ ಏನಾದ್ರು ಬುಕ್ಕಿಂಗ್ ಇದ್ದರೆ ತೊಗೊಂಡ್ಬಿಡ್ತಾರೆ. ಚಿಕ್ಕ ಪುಟ್ಟ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಂದರೆ ಅವರು ತೊಗೊಳ್ಳಲ್ಲ, ಯಾಕಂದರೆ ಅವ್ರಿಗದು ವರ್ಕೌಟು ಆಗೋಲ್ಲ, ಅದಕ್ಕೋಸ್ಕರ ಅವ್ರು ತೊಗೊಳ್ಳಲ್ಲ. ಇಲ್ಲಾಂದರೆ ಒಂದು ಕೆಲಸ ಮಾಡಿಬಿಡಿ, ನಗರ ಆ್ಯಪ್ ಅಂತ ಒಂದಿದೆ, ಬಟ್ ಅದು ಇಂಪ್ರೂವ್ಮೆಂಟ್ ಆಗಬೇಕು. ಬಟ್ ಅದು ಆ ರೀತಿ ತಂದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕಂದರೆ ಅಲ್ಲಿ ಹೋದ ತಕ್ಷಣ ನೀವು ಈಗ ಇದೆ ಅಂದ್ಕೊಳ್ಳಿದ್ದೆ, ಅದು ರ್ಯಾಪಿಡೋನೇ ಕಳ್ಕೊಂಡು ರ್ಯಾಪಿಡೋದಲ್ಲಿ ನಾನು ಬುಕ್ ಮಾಡ್ತೀನಿ. ಬುಕ್ ಮಾಡಿದಾಗ ಇಲ್ಲಿ ಆಟೋ ಬರುತ್ತೆ, ನಾನು ಆಟೋದಲ್ಲಿ ಹತ್ತು ಕೂತ್ಕೊಂಡೆ ಅಂದರೆ ಅವ್ರು ಮೀಟ್ರ್ ಹಾಕಬೇಕು. ಮೀಟ್ರ್ ಮೇಲೆ ಏನು ಕಮಿಷನ್ ಇದೆ, ಅದೆಷ್ಟು ಕಮಿಷನ್ ಇದೆ ಅದನ್ನು ತೊಗೊಳ್ಬೇಕಾರೆ, ಬಟ್ 5 10 20 ಅದೇನಿದೆ ತೊಗೊಳ್ಳಿ. ಬಟ್ ಈ ರೀತಿ ವಸೂಲಿ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ಇದನ್ನೇನಾದ್ರು ನಮ್ಮ ಸರ್ಕಾರ ಗೋರ್ಮೆಂಟ್ ಏನಾದ್ರು ನೋಡಿದ್ರೆ ಇದನ್ನ ಆದಷ್ಟು ಬೇಗ ಇದಕ್ಕೆ ಕ್ರಮ ತಗೋಬೇಕು. 1 ಸಿಟಿ 1 ಫೇರ್ ಮಾಡಬೇಕು. ಅದ್ರ ಜೊತೆಗೆ ಆಟೋದವರು ಕೂಡ ಹೇಳ್ತಾ ಇದ್ದಾರೆ, ನಮಗೆ ಏನು 25 ರೂಪಾಯಿ ಏನಿದೆ ಮಿನಿಮಮ್ ಚಾರ್ಜು ಅದು ಆಗ್ತಾಯಿಲ್ಲ, 35 ರೂಪಾಯಿ ಮಾಡಿ ಅಂತ ಹೇಳ್ಬಿಟ್ಟು ಅಂತ ಇದ್ದಾರೆ. ನೋಡಿ, ಅವ್ರದ್ದೇನಿದೆ ಅದನ್ನೂ ಬಗೆಹರಿಸಿ. ಈಗೇನು ಕಂಪ್ನಿಗಳೇನು ಈ ರೀತಿ ಮಾಡ್ತಾ ಇದ್ದಾವೆ ಅದನ್ನು ಕೂಡ ಗಮನ ಹರಿಸಿ ಏನಿದೆ ಒಂದು ಇತ್ಯರ್ಥ ಮಾಡಿ ಅಂತ ತಿಳಿಸ್ತಾ, ರಿಯಾಲಿಟಿ ಚೆಕ್ಕಲ್ಲಿ ಕಂಡು ಬಂದಿದ್ದು ಇದು. ಮತ್ತು ಮುಂದಿನ ವಿಡಿಯೋದಲ್ಲಿ ಬೇರೆ ಥರ ಯಾವ ರೀತಿ ರಿಯಾಲಿಟಿ ಚೆಕ್ ಮಾಡಬೇಕು, ಏನಾದ್ರು ರೈಡ್ ಹೋಗ್ಬೇಕಾ, ಏನಾದ್ರು ಪ್ರಾಬ್ಲಮ್ ಆದರೆ ಏನು ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲೇ ಅದ್ರ ಬಗ್ಗೆ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.